ಸೋಮವಾರ ನಗರಸಭೆಯ ಆವರಣದಲ್ಲಿ ನಗರಸಭೆಯ ವತಿಯಿಂದ 2 ಕೋಟಿಗೂ ಹೆಚ್ಚು ಅನುದಾನದಲ್ಲಿ ನಿರ್ಮಾಣಗೊಂಡ ನೂತನ ಫುಡ್ ಕೋರ್ಟ್ ಅನ್ನು ಶಾಸಕರಾದ ಎಚ್.ಡಿ. ತಮ್ಮಯ್ಯನವರು ಉದ್ಘಾಟಿಸಿದರು. ಉದ್ಘಾಟನೆಯ ನಂತರ ಮಾತನಾಡಿದ ಅವರು, ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸೋದ್ಯಮಕ್ಕೆ ಖ್ಯಾತಿ ಹೊಂದಿರುವ ಜಿಲ್ಲೆ. ಇಲ್ಲಿಗೆ ಬರುವ ಪ್ರವಾಸಿಗರಿಗೆ ಮತ್ತು ಇಲ್ಲಿಯ ಸ್ಥಳೀಯರಿಗೆ ಶುಚಿಯಾದ ಬಗೆ ಬಗೆಯ ಆಹಾರ ಖಾದ್ಯಗಳನ್ನು ಉಣಬಡಿಸುವ ದೃಷ್ಟಿಯಿಂದ ಈ ಫುಡ್ ಕೋರ್ಟ್ ಅನ್ನ ನಿರ್ಮಿಸಲಾಗಿದೆ. ಎಲ್ಲಾ ವ್ಯಾಪಾರಿಗಳು ಹಾಗೂ ಚಿಕ್ಕಮಗಳೂರಿನ ಜನತೆ ಇದರ ಉಪಯೋಗವನ್ನ ಪಡೆದುಕೊಳ್ಳಿ ಎಂದರು. 2022ರಲ್ಲಿ ನಗರಸಭೆಯ ಅಧ್ಯಕ್ಷರಾದ ನನ್ನ ಆತ್ಮೀಯ ಸ್ನೇಹಿತ ವರ್ಸಿದಿ ವೇಣುಗೋಪಾಲ್ರವರು ಅಧ್ಯಕ್ಷರಾದ ಮೇಲೆ ಅದಕ್ಕೆ ಚಾಲನೆ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಒಂದಷ್ಟು ವಿರೋಧನೂ ಬರ್ತದೆ. ಏನು ಆಜಾದ್ ಮೈದಾನದಲ್ಲಿ ಮತ್ತೆ ಸುತ್ತಮುತ್ತ ಇರ್ತಕ್ಕಂಥ ಕೆಲವು ತೆಳ್ಳಗಾಡಿ ಗಂಟೆಗಾಡಿ ಅಲ್ಲಿರ್ತಕ್ಕಂಥವ್ರು ನಮಗೆ ತೊಂದರೆ ಆಗ್ತದೆ ಅಂತ ಅವರೆಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಖಂಡಿತ ನಿಮಗೆ ಒಳ್ಳೇದಾಗ್ತದೆ ಇಲ್ಲಿ ಮಾಡಿದರೆ ಅನ್ನೋ ಒಂದು ವಿಶ್ವಾಸದಿಂದ ಈ ಒಂದು ಪ್ರಥಮ ಬಾರಿಗೆ ಈ ಫುಡ್ ಕೋರ್ಟ್ ನಿರ್ಮಾಣ ಮಾಡಿದ್ದು. ಎಲ್ಲದಕ್ಕೂ ಯೋಗ ಇರಬೇಕು. ಆ ಯೋಗ ಉದ್ಘಾಟನೆ ಸಂದರ್ಭದಲ್ಲಿ ಶಾಸಕರಾಗುವ ಯೋಗ ನನಗಿತ್ತು. ಅದನ್ನು ಉದ್ಘಾಟನೆ ಮಾಡುವ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾಗುವ ಯೋಗ ನಮ್ಮ ಸಹೋದರಿ ಶೀಲಂಗಿತ್ತು. ಹಾಗಾಗಿ ಯಾರೂ ಅಧಿಕಾರದಲ್ಲಿ ಯಾರೂ ಶಾಶ್ವತ ಅಲ್ಲ. ಯಾರ್ಯಾರ ಅವಧಿಯಲ್ಲಿ ಏನೇನು ಆಗಬೇಕು ಅಂತಿರುತ್ತೋ ಅದನ್ನು ದೇವ್ರ ಮೇಲೆ ಬರೆದಿರ್ತಾನೆ. ಅದು ಆ ಕಾಲದಲ್ಲಿ ನಡ್ಕೊಂಡು ಹೋಗುತ್ತೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಮಗೆ ಯಾರ ಅವಧಿಯಲ್ಲಿ ಯಾರು ಇದ್ದಾಗ ಆಯಿತು ಅನ್ನೋದಕ್ಕಿಂತನೂ ನಾವಿದ್ದಾಗ ನಗರದ ಜನರ ಹಿತದೃಷ್ಟಿಯಿಂದ ಇಂಟ್ರೆಸ್ಟ್ ಆಫ್ ಸಿಟಿ ನಾವು ಯೋಚನೆ ಮಾಡಬೇಕು. ನಗರದ ಜನರ ಹಿತದೃಷ್ಟಿಯಿಂದ ನಾವೇನು ಮಾಡ್ತೀವಿ ಅನ್ನೋದು ಅದು ಶಾಶ್ವತವಾಗಿ ಉಳಿಯುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಏನು ಇವತ್ತು ಈ ನಗರಸಭಾ ಆವರಣದಲ್ಲಿ ಫುಡ್ ಕೋರ್ಟ್ ನಿರ್ಮಾಣ ಆಗಿದೆ, ಇಲ್ಲಿ ಯಾರು ಮಳಿಗೆಗಳಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ ಅವರು ಗುಣಮಟ್ಟದ ತಿಂಡಿ ತಿನಿಸುಗಳನ್ನು ಕೊಡಬೇಕು ಅಂತೇಳಿ ಅವರಿಗೆ ಹೇಳ್ತಾ, ಅದೇ ರೀತಿ ನಮ್ಮ ನಗರದ ಜನರಿಗೆ ಇದರ ಸದುಪಯೋಗ ಆಗಲಿ. ಎಲ್ಲೋ ಹೋಗಿ ಎಲ್ಲೋ ನಿಂತು ಅಲ್ಲಿ ಯಾವುದೋ ಸರಿಯಾದ ಪರಿಸರ ಇಲ್ದಲೇ, ಸರಿಯಾದ ಕುಡಿಯೋ ನೀರಿಲ್ದಲೇ ಯಾವುದೋ ಜಾಗದಲ್ಲಿ ಗಂಟೆಗಾಡಿ ತೆಳ್ಳಗಾಡಿಯಲ್ಲಿ ತಿಂದು ಅವರ ಮನೆ ಮಕ್ಕಳ ಆರೋಗ್ಯ ಹಾಳು ಮಾಡೋದಕ್ಕಿಂತ ಇಲ್ಲಿ ಸುಸಜ್ಜಿತವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಈ ಜಾಗದಲ್ಲಿ ಬಂದು ಅವರ ಮಕ್ಕಳಿಗೆ ಅವರು ತಿಂಡಿ ತಿನಿಸುಗಳನ್ನು ತಿಂದಿದ್ದೆ ಆದರೆ ಅವರ ಆರೋಗ್ಯಕ್ಕೂ ಯಾವುದೇ ತೊಂದರೆ ಆಗಲ್ಲ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ಈ ಏನು ಇವತ್ತು ಮಳಿಗೆಗಳಲ್ಲಿ ಇವತ್ತು ಎಲ್ಲರೂ ಓಪನ್ ಮಾಡಿಲ್ಲ, ಕೆಲವರು ಅವ್ರವ್ರಿಗೆ ಒಳ್ಳೆ ದಿನಕ್ಕೆ ಅವ್ರು ಓಪನ್ ಮಾಡ್ಕೊತಾರೆ. ಈ ಸಂದರ್ಭದಲ್ಲಿ ನಾನು ನಗರಸಭೆಯ ಅಧಿಕಾರಿಗಳಿಗೆ ಸೂಚಿಸೋದೇನು ಅಂತೇಳಿದರೆ, ಇವತ್ತು ಇಲ್ಲಿ ಏನು ಮಳಿಗೆದಾರರು ವ್ಯಾಪಾರ ಮಾಡೋಕ್ಕೆ ಬಂದಿದ್ದಾರೆ ಅವರಿಗೆ ತೊಂದರೆ ಆಗಬಾರ್ದು, ಅದೇ ರೀತಿ ಗ್ರಾಹಕರಿಗೂ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅದಕ್ಕೆ ನೀವು ಬಹುಶಃ ನೋಡ್ತಾ ಇದ್ರಿ ಈ ದೀಪ ಬೆಳಗ್ಸೋದನ್ನು ನಾನು ಏನು ಆಜಾದ್ ಮೈದಾನದಲ್ಲಿ ಮಲ್ಲಿಗೆ ಇಡ್ಲಿ ಮಾಡುವ ತಿರುಮಲೇಶು ಮತ್ತು ನಮ್ಮ ದೋಣಿ ಕಣದ ಲೀಲನ ಕರೆದು ಉದ್ಘಾಟನೆ ಮಾಡಿಸಿದ ಉದ್ದೇಶ ಏನು ಅಂತೇಳಿದರೆ, ಅವರಿಗೆ ಇದರಿಂದ ಮೊದಲು ಒಳ್ಳೇದಾಗಬೇಕು. ಈ ಏನು ಮಳಿಗೆಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ ಅವರಿಗೆ, ಆನಂತರ ಗ್ರಾಹಕರಿಗೆ ಒಳ್ಳೆಯ ತಿಂಡಿ ತಿನಿಸುಗಳು ಸಿಗಬೇಕು ಅಂತ ಈ ಸಂದರ್ಭದಲ್ಲಿ ಆ ಉದ್ಘಾಟನೆಯನ್ನು ಲೀಲಾ ಮತ್ತು ತಿರುಮಲೇಶ್ ಅವ್ರ ಹತ್ರ ಮಾಡಿಸಿದ್ದೇವೆ. ಬಹುಶಃ ನಾನು ಭಾಳ ವರ್ಷಗಳಿಂದ ಆಜಾದ್ ಮೈದಾನದಲ್ಲಿ ಏನಾದ್ರು ಇಡ್ಲಿ ತಿನ್ನಬೇಕು ಅಂತ ಹೇಳಿದರೆ ಅದು ತಿರುಮಲೇಶ್ ಒಳ್ಳೆ ಮಲ್ಲಿಗೆ ಇಡ್ಲಿ ಮಾಡ್ತಾ ಇದ್ದ. ಅದರಲ್ಲೂ ತಮಿಳ್ನಾಡು ಕಡೆಯಿಂದ ಬಂದಂಥವ್ರವರು ತಮಿಳ್ನಾಡು ಶೈಲಿಯಲ್ಲಿ ಇಡ್ಲಿನ ಮಾಡ್ತಾಯಿದ್ರು. ಇನ್ನು ಬಹುಶಃ ದೋಸೆ ತಿನ್ನಬೇಕು ಅಂದರೆ ಇಲ್ಲಿ ಆಜಾದ್ ಮೈದಾನದಲ್ಲಿ ಇವತ್ತು ಪ್ರಸನ್ನ ಓಪನ್ ಮಾಡಿಲ್ಲ ಅಂತ ಕಾಣುತ್ತೆ. ಮಾಡಿದಾರ ವೆಂಕಟೇಶ್? ಮಾಡಿದಾರ ಪ್ರಸನ್ನ ದೋಸೆ ಕಾರ್ನರ್ ಓಪನ್ ಮಾಡಿಲ್ಲ. ಅಲ್ಲಿ ದೋಸೆ ತಿನ್ನುವ ಒಂದು ಹವ್ಯಾಸ ನನಗಿತ್ತು. ಹಾಗಾಗಿ ಇವತ್ತು ಯಾವುದೇ ಕಾರಣಕ್ಕೂ ನಗರಸಭೆಯವರು ಈ ಮಳಿಗೆದಾರರಿಗೆ ಒಳ್ಳೆಯದನ್ನು ಮಾಡಬೇಕು. ಅದೇ ರೀತಿ ಇಲ್ಲಿ ಮಾಡುವ ತಿಂಡಿ ತಿನಿಸು ಮಾಡುವ ವ್ಯಾಪಾರಸ್ಥರು ನಿಮಗೆ ವ್ಯಾಪಾರದ ಜೊತೆ ನಗರದ ಗ್ರಾಹಕರಿಗೆ ಗುಣಮಟ್ಟದ ತಿಂಡಿ ಊಟವನ್ನು ಕೊಡಿ, ಒಳ್ಳೆಯ ಕುಡಿಯೋ ನೀರನ್ನು ಬಳಸ್ರಿ, ಸ್ವಚ್ಛತೆಯನ್ನು ಕಾಪಾಡ್ರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೂ ಕೆಲವೇ ದಿನಗಳಲ್ಲಿ ಹಲವಾರು ಕಡೆ ಈ ರೀತಿಯ ಫುಡ್ ಕೋರ್ಟ್ಗೆ ಒತ್ತಡ ಬಂದಿದೆ. ಈಗಾಗಲೇ ಇದು ಸುಮಾರು 2 ಕೋಟಿಗೂ ಹೆಚ್ಚು ನಗರಸಭೆಯ ಮಳಿಗೆಗಳ ಅನುದಾನದ ಅಡಿಯಲ್ಲಿ ಈ ಒಂದು ಫುಡ್ ಕೋರ್ಟನ್ನು ನಿರ್ಮಾಣ ಮಾಡಿದ್ದು, ಮುಂದೇನೂ ಅದೇ ರೀತಿ ನಗರಸಭೆ ಅನುದಾನ ಅಥವಾ ಸರ್ಕಾರದ ವಿಶೇಷ ಅನುದಾನದಲ್ಲಿ 1-2 ಕಡೆ ಈ ರೀತಿಯ ಫುಡ್ ಕೋರ್ಟನ್ನು ಮಾಡುವ ಯೋಚನೆ ನಮ್ಮಲ್ಲಿ ಇದೆ ಅಂತ ಹೇಳ್ತಾ, ಇನ್ನೇನು ಮಳೆಗಾಲ ಪ್ರಾರಂಭ ಆಗಿದೆ. ನಿಮಗೆಲ್ರಿಗೂ ಗೊತ್ತಿದೆ ಏನು ಪಶ್ಚಿಮ ಏಷ್ಯಾ ರಾಷ್ಟ್ರದಲ್ಲಿ ನಡೀತಾ ಇರ್ತಕ್ಕಂಥ ಯುದ್ಧಗಳಿಂದ ಪೆಟ್ರೋಲು ಮತ್ತು ಡೀಸೆಲ್ಲು ಕಚ್ಚಾ ತೈಲದ ಬೆಲೆ ಏರಿಕೆ ಆಗಿರೋದ್ರಿಂದ
ಟಾರ್ ಸಿಗದೆ ಇರೋದ್ರಿಂದ ಇನ್ನೊಂದಷ್ಟು ಹಲವಾರು ರಸ್ತೆಗಳ ಡಾಂಬರೀಕರಣ ಇಲ್ಲಿ ತುಂಬ ಜನ ನಗರಸಭಾ ಸದಸ್ಯರು ಇಲ್ಲಿ ಕೂತಿದ್ದಾರೆ, ಕೆಲವರು ವಾರ್ಡಲ್ಲಿ ಆಗಿಲ್ಲ. ಅವೆಲ್ಲ ಈ ಒಂದು ಯುದ್ಧದ ಕಾರ್ಮೋಡ, ಯುದ್ಧ ನಮಗಂತೂ ಬೇಡ. ಈ ಪ್ರಪಂಚದಲ್ಲಿ ಬಹುಶಃ ಏನು ಸರ್ವ ಜನಾಂಗದ ಶಾಂತಿಯ ಬೀಡು ನಮ್ಮ ನಾಡು ಮತ್ತು ನಮ್ಮ ದೇಶ, ಅದನ್ನು ಹೇಳಿರೋದು ಬೇರೆ ಯಾರು ಅಲ್ಲ, ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿ ಒಬ್ಬ ದೊಡ್ಡ ರಾಷ್ಟ್ರಕವಿ ಆದಂಥ ಕುವೆಂಪು ಅವರು ಹೇಳಿದ್ದು, ಅದನ್ನು ಬಯಸ್ತಕ್ಕಂಥವ್ರು ನಾವು. ಹಾಗಾಗಿ ನಮ್ಮ ದೇಶದಲ್ಲಿ ನಾವು ಶಾಂತಿಯನ್ನು ಬಯಸೋಣ. ಈ ಎಲ್ಲರೂ ಯುದ್ಧ ನಡೆದರೆ ಆ ದೇಶಕ್ಕೆ ಮಾತ್ರ ಅದರ ಹೊಡೆತ ಆಗಲ್ಲ, ಎಲ್ಲ ದೇಶಗಳಿಗೂ ಆಗುತ್ತೆ ಅನ್ನೋದನ್ನು ಹೇಳ್ತಾ, ಬಹುಶಃ ನನ್ನ ಸ್ನೇಹಿತ ಮಹೇಶು ಈ ಕಳೆದ ಒಂದು ತಿಂಗಳು ಈ ಯುದ್ಧದ ಸಮಯದಲ್ಲಿ ಅಮೆರಿಕದಲ್ಲಿ ಬಂದೇನೆ. ಮೋಸ್ಟ್ಲಿ ಟ್ರಂಪಿಗೆ ಏನಾರು ಮನವಿ ಮಾಡಿ ಯುದ್ಧ ನಿಲ್ಲಿಸುವಂತಲಾರ ಕೇಳ್ಕೊಂಬಂದಿದ್ರೆ ಅನುಕೂಲ ಆಗ್ತಾ ಇತ್ತು ನಮ್ಮ ಜನಗಳಿಗೆ ಅಂತೇಳಿ. ನಗರಸಭೆಯ ಅಧ್ಯಕ್ಷರಾದ ಶೀಲಾ ದಿನೇಶ್ ಮಾತನಾಡಿ, ಶಾಸಕರಾದ ತಮ್ಮಯ್ಯ ಹಾಗೂ ನಗರಸಭೆಯ ಆಯುಕ್ತರಾದ ಬಸವರಾಜು ಅವರ ನಿರಂತರ ಶ್ರಮದಿಂದ ಈ ಫುಡ್ ಕೋರ್ಟ್ ನಿರ್ಮಾಣವಾಗಿದ್ದು, ಎಲ್ಲರೂ ಇದರ ಸದುಪಯೋಗವನ್ನ ಪಡೆದುಕೊಳ್ಳಿ ಮತ್ತು ವ್ಯಾಪಾರಿಗಳು ವ್ಯಾಪಾರದ ಜೊತೆಗೆ ನಗರದ ಸ್ವಚ್ಛತೆಯ ಕಡೆಗೆ ಗಮನ ವಹಿಸಿ ಎಂದು ಮನವಿ ಮಾಡಿದ್ರು. ಇಷ್ಟು ಸುಂದರವಾಗಿ ಮಾಡಲಿಕ್ಕೆ ಕಾರಣಕರ್ತರಾದಂಥ ನಮ್ಮ ಆಯುಕ್ತರಾದಂಥ ಬಸವರಾಜ್ ಸಾರೇ ಕಾರಣ. ಯಾಕೆ ಅಂತ ಹೇಳಿದರೆ 3-4 ದಿನದಿಂದ ಅವರು ಈ ಕೆಲಸದಲ್ಲಿ ಎಲ್ಲ ಪೌರ ಕಾರ್ಮಿಕರುಗಳನ್ನು ಕರೆದು ಈ ಸ್ವಚ್ಛತೆಯನ್ನು ಮಾಡಿಸಿ ಒಂದು ಸುಂದರವಾಗಿ ಕಾಣಲಿಕ್ಕೆ ಮಾಡಿದ್ದಾರೆ. ಈ ನಗರದಲ್ಲಿ ಇದು ಪ್ರಥಮ ಬಾರಿಗೆ ಈಗ ಫುಡ್ ಕೋರ್ಟು ಆರಂಭವಾಗಿರೋದ್ರಿಂದ ಇದು ಹೆಚ್ಚಾಗಿ ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಫುಡ್ ಕೋರ್ಟಿನ ಎಲ್ಲ ಈ ಮಳಿಗೆಗಳನ್ನು ತೆಗೆದುಕೊಂಡಂಥ ಗ್ರಾಹಕರು ಹೆಚ್ಚಾಗಿ ಈ ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ಕೊಡಿ, ಉತ್ತಮ ಗುಣಮಟ್ಟದ ಆಹಾರವನ್ನು ಕೊಡಬೇಕು. ಮತ್ತು ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ಒಂದು ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿ ಮಾಡಬೇಕು. ಯಾರು ಹೆಚ್ಚಾಗಿ ಪ್ಲಾಸ್ಟಿಕ್ಕನ್ನು ಬಳಸಬೇಡಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ಕಾರ್ಯಕ್ರಮದಲ್ಲಿ ಆಯುಕ್ತರಾದ ಬಸವರಾಜು, ಸಿಡಿಎ ಅಧ್ಯಕ್ಷರಾದ ಮಂಜೇಗೌಡ ಹಾಗೂ ನಗರಸಭೆಯ ಮಾಜಿ ಅಧ್ಯಕ್ಷರಾದ ವರಸಿದ್ದಿ ವೇಣುಗೋಪಾಲ್ ಸೇರಿದಂತೆ ನಗರಸಭೆಯ ಸದಸ್ಯರುಗಳು ಉಪಸ್ಥಿತರಿದ್ದರು.